ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನೋಡಿ, ಸಂಜೆ ಟೈಮಲ್ಲಿ ನಾಟಿ ಕೋಳಿಗಳು ಈ ಥರ ಬಿಟ್ಟಾಗ ನೋಡಿ ಈ ಥರ ಆಹಾರ ಸಂಘರ್ಷಣೆ ಮಾಡ್ಕೊತವೆ. ಏನಕ್ಕೆ ಅಂದರೆ ತಣ್ಣಂದು ಹೊತ್ತಿನಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಅತ್ಯುತ್ತಮವಾಗಿ ಅವು ಆಹಾರ ಸಂಘರ್ಷಣೆ ಮಾಡ್ತವೆ. ಏನಕ್ಕೆ ಅಂದರೆ ಸಮಯ ಕಳೆದಂತೆ ಅವು ಒಳಗಡೆ ಗೂಡಿನೊಳಗಡೆ ಆಗಲಿ, ಶೆಡ್ ಒಳಗಡೆ ಆಗಲಿ, ಇಲ್ಲ ಮನೆಗಳೊಳಗಡೆ ಹೋಗ್ತೀವಿ ಅನ್ನೋ ಆತುರದಲ್ಲಿ ಅತ್ಯುತ್ತಮವಾಗಿ ಆಹಾರನ ಸಂಘರ್ಷಣೆ ಮಾಡಿ ಇಟ್ಕೊತವೆ. ಹಾಗಾಗಿ ದಯವಿಟ್ಟು ಆದಷ್ಟು ಸಂಜೆ ಸಮಯದಲ್ಲಿ ನೀವೇ ನೋಡ್ತಿರ್ಬೋದು, ಇಲ್ಲಿ ಏನು ಮೇಯ್ತಾ ಇದೆ ಈ ಥರ ನೀವು ಸಂಜೆ ಟೈಮಲ್ಲಿ ಆದಷ್ಟು ಆಚೆ ಕಡೆ ಬಿಟ್ಟು ಅವಕ್ಕೇನಾದರೂ ನೋಡಿ ಈ ಥರ ಏನಾದರೂ ರಾಗಿ ಇಲ್ಲಾಂದರೆ ಗೋಧಿ ಈ ಥರ ಏನಾದರೂ ನೀವು ಶೆಡ್ಡಲ್ಲಿ ಕೂಡ ಹಾಕಿರೋರಾಗಿರ್ಬೋದು, ಇಲ್ಲ ಮನೆ ಹೊರಗಡೆ ಸಾಕಿರೋರಾಗಿರ್ಬೋದು. ಈ ಥರ ಆದಷ್ಟು ದಯವಿಟ್ಟು ಆಚೆ ಕಡೆ ಬಿಟ್ಬಿಡಿ ಸಂಜೆ ಟೈಮು. ಆದಷ್ಟು ಸಂಜೆ ಟೈಮ್ ಬಿಡೋದ್ರಿಂದ ನೋಡಿ ನೀವೇ ನೋಡ್ತಿರ್ಬೋದು, ಪ್ರತಿಯೊಂದು ತನ್ನ ಮೇವನ್ನು ತಾನೇ ಸಂಗ್ರಹಿಸ್ಕೊಳ್ಳೋಕ್ಕೆ ಎಷ್ಟು ಆತರದಿಂದ ಮಾಡ್ತಾಯಿದೆ ನೀವೇ ನೋಡ್ತಿರ್ಬೋದು. ಹಾಗಾಗಿ ನೀವು ಸಹ ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು, ಆಮೇಲೆ ಮಾಡಬೇಕು ಅಂದ್ಕೊಂಡಿರೋರು ನೋಡಿ ಈ ಥರ ಸಂಜೆ ಟೈಮಲ್ಲಿ ಆದಷ್ಟು ಆಚೆ ಕಡೆ ಬಿಟ್ಟರೆ ಈ ಥರ ತನ್ನ ಆಹಾರನ ತಾವೇ ಸಂಗ್ರಹಿಸ್ಕೊಂಡು ಅದಕ್ಕೆ ರಕ್ತ ಪರಿಚಲನೂ ಸಹ ಅದ್ಭುತವಾಗುತ್ತೆ. ಏನಕ್ಕೆ ಅಂದರೆ ತನ್ನ ಮೇವನ್ನು ತಾನೇ ಕೆರೆದು ತಿಂದಾಗ ರಕ್ತ ಪರಿಚಲನೆ ಜಾಸ್ತಿ ಆದಾಗ ಅದು ಬೆಳವಣಿಗೆಗೆ ಪೂರಕ ಆಗ್ತೈತೆ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ನೀವೇ ನೋಡ್ತಿರ್ಬೋದು, ಇಲ್ಲಿ ಈ ಥರ ನೀಟಾಗಿ ಈ ಥರ ನಾಟಿ ಕೋಳಿಗಳು ಬೆಳವಣಿಗೆ ಆಗಬೇಕು ಅಂದರೆ ಈ ಥರ ಗಾಳಿ ಬೆಳಕಲ್ಲಿ ಸಂಜೆ ಟೈಮು ಇಲ್ಲ ಬೆಳಿಗ್ಗೆ ಟೈಮು ಈ ಥರ ಒಂದು 3 ಅವರ್ 2 ಅವರ್ ಬಿಡಬೇಕು. ಇಲ್ಲ ಪೂರ್ತಿ ನಾವು ಶೆಡ್ಡಲ್ಲಿಂದ ಆಚೆನೇ ಬಿಟ್ಟು ಈ ಥರ ಗ್ರೀನ್ ಮೇಸ್ ಹಾಕಿ ಸಾಗಾಣಿಕೆ ಮಾಡ್ತೀವಿ ಅಂತಂದರು ಅದು ಇನ್ನೂ ತುಂಬ ಅತ್ಯುತ್ತಮವಾದಂಥ ಕೆಲಸ. ಏನಕ್ಕೆ ಅಂತಂದರೆ ನೀವು ಆಚೆಗೆ ಬಿಟ್ಟಿದ್ದೀವಿ ಅಂತಂದರೆ ಒಬ್ಬರು ಇರಲೇಬೇಕು. ಏನಕ್ಕೆ ಅಂದರೆ ನಾಯಿಗಳು ರಕ್ಷಣೆ, ಆಮೇಲೆ ಮುಂಗ್ಸಿ ಅವುಗಳು ಭಾಳ ಹಳ್ಳಿಗಳ ಕಡೆ ಇರೋದ್ರಿಂದ ನೀವು ಒಬ್ಬರು ಇರಲೇಬೇಕಾಗುತ್ತೆ. ಹಾಗಾಗಿ ನೀವು ಸಂಜೆ ಟೈಮು ಇಲ್ಲ ಬೆಳಗ್ಗೆ ಟೈಮು ನೀವು ಇರೋ ಅಂಥ ಸಮಯದಲ್ಲಿ ಸಮಯ ಕೊಟ್ಟು ಅವಕ್ಕೆ ಈ ಥರ ನೀಟಾಗೆ ಏನಾದರೂ ರಾಗಿನೋ ಇಲ್ಲಾಂದ್ರೂ ಸಜ್ಜೆನೋ, ಇಲ್ಲ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಸಜ್ಜೆ ನವಣೆ ಸಿಗುತ್ತೆ, ಅವರು ಹಾಕಿ ಆ ಥರ ಮಾಡ್ಬೋದು. ನೋಡಿರಿ ಈ ಥರ ನೀಟಾಗೆ ಅವಕ್ಕೆ ಮೇವು ಕೊಟ್ಟಾಗ ಆರಾಮಾಗಿ ತಿಂತವೆ, ಆರಾಮಾಗಿರ್ತವೆ. ಆದಷ್ಟು ನೋಡಿ ನಾಟಿ ಕೋಳಿಗಳಿಗೆ ಆದಷ್ಟು ಗಾಳಿ ಬೆಳಕು ವಾತಾವರಣ ಅತ್ಯುತ್ತಮವಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಒಳ್ಳೆ ಮೇವನ್ನ ಕೊಡಬೇಕು. ಒಳ್ಳೆ ಮೇವು ಅಂದರೆ ರಾಗಿ ಮೇನು. ನಮ್ಮ ಕಡೆ ನಮ್ಮ ಸುತ್ತಮುತ್ತಲು ಏನು ರೈತರುಗಳಿದ್ದಾರೆ ನಮ್ಮ ಕಡೆ ರಾಗಿ ಸಿಗುತ್ತೆ. ಆದರೆ ಉತ್ತರ ಕರ್ನಾಟಕದಲ್ಲಿ ರಾಗಿ ಸ್ವಲ್ಪ ಕಮ್ಮಿ ಸಿಗೋದ್ರಿಂದ ಉತ್ತರ ಕರ್ನಾಟಕದವರು ಏನೇ ಇದ್ದರೂ ಜಾಸ್ತಿ ನವಣೆ ಆಗಿರ್ಬೋದು, ಇಲ್ಲ ಸಜ್ಜೆ ಆಗಿರ್ಬೋದು, ಇಲ್ಲ ಮಿಸ್ಕಿನ ಜೋಳ ಆಗಿರ್ಬೋದು ಆಲ್ಮೋಸ್ಟ್ ಅಲ್ಲಿ ಕೊಡಿ. ಒಳ್ಳೆ ಬೆಳವಣಿಗೆ ಬರುತ್ತೆ, ಆಮೇಲೆ ಯಾವುದೇ ಬೇಗ ರೋಗ ರುಜಿನಗಳು ಬರೋಲ್ಲ. ನೀವೇ ನೋಡ್ತಿರ್ಬೋದು, ನಾನು ಸಾಗಾಣಿಕೆ ಮಾಡಿರೋ ಜಾಗದಲ್ಲಿ ಏನು ಲವಲವಿಕೆಯಿಂದ ಎಷ್ಟು ಅದ್ಭುತವಾಗಿ ನಾಟಿ ಕೋಳಿಗಳು ಇದ್ದಾವೆ ಅಂತ ನೀವೇ ನೋಡಿ. ಹಾಗಾಗಿ ನಾನು ಜಾಸ್ತಿ ಸಂಜೆ ಟೈಮು ಅದಕ್ಕೆ ಜಾಸ್ತಿ ಸಮಯ ಕೊಡ್ತೀನಿ, ಬೆಳಗ್ಗೆ ಟೈಮ್ ಜಾಸ್ತಿ ಸಮಯ ಕೊಡ್ತೀನಿ. ಮಧ್ಯಾಹ್ನ ಟೈಮಲ್ಲಿ ಫ್ರೀ ಇದ್ದರೆ ನಾನು ಅದಕ್ಕೆ ಸಮಯ ಕೊಡ್ತೀನಿ. ಇಲ್ಲಾಂದರೆ ನಾನು ಶೆಡ್ಡಲ್ಲಿ ಒಳಗಡೆ ಕೂಡಾಕಿ ಹೋಗಿ ನನ್ನ ಕೆಲಸ ನಾನು ಮಾಡ್ಕೊತೀನಿ. ಅವು ಏನು ಸಮಸ್ಯೆ ಆಗೋಲ್ಲ, ಅಲ್ಲೂ ಸಹ ನಾನು ಮೇವು ಕೊಟ್ಟಿರ್ತೀನಿ. ಆಮೇಲೆ ಸಂಜೆ ಟೈಮು ನಾನು ಇದಕ್ಕೆ ಟೈಮ್ ಕೊಡಲೇಬೇಕು. ಏನಕ್ಕೆ ಅಂತಂದರೆ ಸಂಜೆ ಟೈಮ್ ಅದು ಹೊಟ್ಟೆ ತುಂಬ ನೋಡಿ ಅದು ಮೇದು ಈ ಥರ ಚೆಲ್ಲಾಟ ಆಡೋದು, ಈ ಥರ ಲವಲವಿಕೆಯಿಂದ ಅದು ಹೆಂಗೆ ಅಂದರೆ ಸ್ವತಂತ್ರವಾಗಿ ತನ್ನ ಆಹಾರ ತಾನೇ ಒಂಥರ ಸಂಗ್ರಹಿಸ್ಕೊಳ್ತಾ ಇರೋದು. ಹಾಗಾಗಿ ನೋಡಿ ಯಾವುದೇ ಕಾಯಿಲೆಗಳಿಲ್ದಲೆ ತುಂಬ ಜನ ಕೇಳ್ತೀರ, ಅಣ್ಣ ನಮ್ದು ಆ ಕಾಯಿಲೆ ಬಂದಿದೆ, ಈ ಕಾಯಿಲೆ ಬಂದಿದೆ ಅಂತ. ನೀವೇ ನೋಡ್ತಿರ್ಬೋದು, ನಮ್ಮದು ಯಾವುದೇ ಕಾಯಿಲೆಗಳು ಸಹ ನಮ್ಮ ನಾಟಿ ಕೋಳಿಗೆ ಬಂದಿಲ್ಲ. ಆಮೇಲೆ ಯಾವುದೇ ತರಹದ ವೈರಸ್ಗೂ ಬೇಗ ನಮ್ಮ ಕೋಳಿಗಳು ತುತ್ತಾಗಿಲ್ಲ. ಏನಕ್ಕೆ ಅಂತಂದರೆ ನಾವು ಏನು ನೈಸರ್ಗಿಕವಾಗಿ ಬೆಳೆಸ್ತಾ ಇದ್ದೀನಿ. ಆಮೇಲೆ ಗಾಳಿ ಬೆಳಕಿಗೆ ಜಾಸ್ತಿ ಬಿಡ್ತೀನಿ. ಸ್ವಲ್ಪ ಬಿಸಿಲತ್ತು 2 ಅವರ್ ಶೆಡ್ಡಿಂದ ಆಚೆ ಬಿಡಲೇಬೇಕು. ಬಿಡೋದ್ರಿಂದ ನೋಡಿರಿ ಈ ಥರ ಸಂಜೆ ಟೈಮ್ ಜಾಸ್ತಿ ಟೈಮ್ ಕೊಡಿ. ಸಂಜೆ ಟೈಮ್ ಕೊಡೋದ್ರಿಂದ ಅದು ಅತ್ಯುತ್ತಮವಾಗಿ ಬೆಳವಣಿಗೆ ಆಗುತ್ತೆ ಮತ್ತು ತನ್ನ ಆಹಾರವನ್ನು ತಾನೇ ಸಂಗ್ರಹಿಸ್ಕೊಳ್ಳುತ್ತೆ. ಹಾಗಾಗಿ ನಿಮಗೆ ಈ ಸಂಜೆ ಸಮಯಕ್ಕೆ ಬಿಟ್ಟಾಗ ಅವು ಅದ್ಭುತವಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಅಂತ ತಿಳಿಸ್ತಾ ಇದ್ದೀನಿ. ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರೇ ಇದ್ದೀರಾ ಎಲ್ಲ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರೇ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಕನ್ನಡಿಗನನ್ನು ನೂತನವಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋ ಶೇರ್ ಮಾಡಿ.